ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟಾಪ್ 10 ಮಾನ್ಸ್ಟರ್ ಮೂವೀಸ್ನ ತಂದಿದ್ದೀನಿ. ಈ ಮೂವಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಕೊನೆವರೆಗೂ ವಿಡಿಯೋನ ನೋಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಂಬರ್ 1 ಅಲ್ಲಿರೋ ಮೂವಿ ಹೆಸರು 65. ಇದರಲ್ಲಿ ಒಂದು ಸ್ಪೇಸ್‌ಶಿಪ್‌ನ ತೋರಿಸ್ತಾರೆ. ಅದರಲ್ಲಿ ಒಬ್ಬ ಮೈಲ್ಸ್ ಎಂಬ ಹೀರೋನ ತೋರಿಸ್ತಾರೆ. ಸೈಂಟಿಸ್ಟ್‌ಗಳನ್ನೆಲ್ಲ ಕರ್ಕೊಂಡು ಒಂದು ಪ್ಲಾನೆಟ್‌ಗೆ ಹೋಗ್ಬೇಕಾದ್ರೆ ಮೆಟೋರಾಯ್ಡ್ಸ್‌ನಿಂದ ಅವ್ರ ಪ್ಲೇನ್‌ಗೆ ಕ್ರ್ಯಾಶ್ ಆಗಿ ಒಂದು ಸೋಲಾರ್ ಎಸ್ ಅನ್ನೋ ಪ್ಲಾನೆಟಲ್ಲಿ ಕ್ರ್ಯಾಶ್ ಆಗ್ತಾರೆ. ಅದರಲ್ಲಿ ಒಂದು ಹುಡುಗಿ ಮತ್ತು ಇವನು ಮಾತ್ರ ಉಳಿದಿರ್ತಾರೆ. ಮತ್ತು ಅವ್ರು ಕ್ರ್ಯಾಶ್ ಆಗಿರೋ ಪ್ಲಾನೆಟಲ್ಲಿ ಡೈನೋಸಾರಸ್ಗಳೆಲ್ಲ ಇರ್ತವೆ. ಅದರಿಂದ ತಪ್ಪಿಸ್ಕೊಂಡು ಹೇಗೆ ಇವರು ವಾಪಸ್ ಬರ್ತಾರೆ ಅನ್ನೋದೇ ಮೂವಿಯಾಗಿದೆ. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದರೆ 5.4 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 36%. ಮೂವಿ ಮಾತ್ರ ಚೆನ್ನಾಗಿದೆ. ನಂಬರ್ 2 ಅಲ್ಲಿರೋ ಮೂವಿ ಹೆಸರು ರ್ಯಾಂಪೇಜ್. ಇದರಲ್ಲಿ ಒಬ್ಬ ಸೈಂಟಿಸ್ಟ್ನ ತೋರಿಸ್ತಾಳೆ. ಒಂದು ವೈರಸ್ನ ಕಂಡುಹಿಡಿದಿರ್ತಾರೆ. ಆ ವೈರಸ್ನ ತಗೊಂಡು ಸ್ಪೇಸಿಂದ ಭೂಮಿಗೆ ಬರಬೇಕಾದ್ರೆ ಅವ್ರ ಸ್ಪೇಸ್‌ಶಿಪ್ಪು ಕ್ರ್ಯಾಶ್ ಆಗಿ ಬ್ಲಾಸ್ಟ್ ಆಗೋಗುತ್ತೆ. ಮತ್ತು ಸ್ಯಾಂಪಲ್ಸ್ ಎಲ್ಲ ಭೂಮಿ ಮೇಲ್ಗಡೆ ಬಿದ್ದೋಗ್ತವೆ. ಒಂದು ಕಾಡಲ್ಲಿ ಬಿದ್ದರೆ ಇನ್ನೊಂದು ನೀರಲ್ಲಿ ಬಿದ್ದಿರುತ್ತೆ, ಮತ್ತು ಇನ್ನೊಂದು ಝೂ ಒಳಗೆ ಬಿದ್ದೋಗಿರುತ್ತೆ. ಆ ಸ್ಯಾಂಪಲ್ಸ್ ಹತ್ರ ಹೋದ ಪ್ರಾಣಿಗಳೆಲ್ಲ ಮ್ಯೂಟೆಂಟ್ ಆಗೋಗಿರ್ತವೆ. ಈ ಸ್ಯಾಂಪಲ್ಸ್ನ ಕಂಡುಹಿಡಿದ ಕಂಪ್ನಿ ಆ ಮ್ಯೂಟೆಂಟ್ ಪ್ರಾಣಿಗಳನ್ನೆಲ್ಲ ಹಿಡಿದಾಕ್ಬೇಕಾಗಿರುತ್ತೆ. ಹಿಡಿದಾಕ್ತಾರ ಇಲ್ವೋ ಅನ್ನೋದನ್ನ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದರೆ 6.1 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 51%. ಮೂವಿ ಮಾತ್ರ ಚೆನ್ನಾಗಿದೆ, ಎಲ್ಲೂ ಕೂಡ ಬೇಜಾರಾಗೋದಿಲ್ಲ. ಮಿಸ್ ಮಾಡದೆ ನೋಡಿ. ನಂಬರ್ 3 ಅಲ್ಲಿರೋ ಮೂವಿ ಹೆಸರು ಕಾಂಗ್ ಸ್ಕಲ್ ಐಸ್ಲ್ಯಾಂಡ್. ಇದು ಮಾನ್ಸ್ಟರ್ ವರ್ಸ್‌ನ ಭಾಗ ಆಗಿದ್ದು, ಈ ಮೂವಿಲಿ ಬಿಲ್‌ನ ತೋರಿಸ್ತಾರೆ. ಇವನೊಬ್ಬ ಜಿಯಾಲಜಿಸ್ಟ್ ಆಗಿರ್ತಾನೆ. ಇವನು ಸ್ವಲ್ಪ ಟೀಮ್ನ ಕರ್ಕೊಂಡು ಮತ್ತು ಮಿಲಿಟರಿಯವ್ರನ್ನ ಕರ್ಕೊಂಡು ಒಂದು ಐಲ್ಯಾಂಡ್ಗೆ ಹೋಗ್ತಾರೆ. ಅವನು ಹೇಳಿರ್ತಾನೆ, ಇಲ್ಲಿ ದೊಡ್ಡ ದೊಡ್ಡ ಮಾನ್ಸ್ಟರ್ಗಳಿವೆ, ಯಾವ ದೇಶನೂ ಸುದ ಕಂಡಿಡ್ದಿಲ್ಲ, ಇದು ನಾವೇ ಫಸ್ಟ್ ಮಾಡ್ತಿರೋ ರಿಸರ್ಚ್ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿರೋ ಮಾನ್ಸ್ಟರ್ಗಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದರೆ 6.7 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 75%. ಮೂವಿ ಮಾತ್ರ ಚೆನ್ನಾಗಿದೆ, ನೋಡಿ ಮಿಸ್ ಮಾಡಬೇಡಿ. ನಂಬರ್ 4 ಅಲ್ಲಿರೋ ಮೂವಿ ಹೆಸರು ದಿ ಗ್ರೇಟ್ ವಾಲ್. ಈ ಮೂವಿಲಿ ಇಬ್ರು ಕಳ್ಳರನ್ನ ತೋರಿಸ್ತಾರೆ. ಅವರು ಗನ್ ಪೌಡರ್ನ ಹುಡಿಕೊಂಡು ಗ್ರೇಟ್ ವಾಲ್ ಆಫ್ ಚೈನಾ ಹತ್ರ ಬಂದ್ಬಿಟ್ಟಿರ್ತಾರೆ. ಮತ್ತು ಅಲ್ಲಿರೋ ಸೋಲ್ಜರ್ಸ್ ಇವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅಲ್ಲೇ ಜೈಲಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇಲ್ಲಿ ಮಾನ್ಸ್ಟರ್ಗಳು ಅಟ್ಯಾಕ್ ನಡೆಯುತ್ತೆ ಅಂತ. ಅವ್ರಿಗೆ ಗೊತ್ತಾಗುತ್ತೆ ಈ ಮಾನ್ಸ್ಟರ್ಗಳನ್ನ ಸಾಯಿಸ್ಬೇಕಂದ್ರೆ ಆ ಮಾನ್ಸ್ಟರ್ಗಳನ್ನ ಕ್ವೀನ್ನ ಸಾಯಿಸ್ಬೇಕಾಗಿರುತ್ತೆ. ಇವರು ಸಾಯಿಸ್ತಾರೆ ಇಲ್ವ ನನ್ನ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡಿದ್ರೆ 6.7 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 75% ಕೊಟ್ಟಿದ್ದಾರೆ. ನಂಬರ್ 5 ಅಲ್ಲಿರೋ ಮೂವಿ ಹೆಸರು ಮಾನ್ಸ್ಟರ್ ಹಂಟರ್. ಈ ಮೂವಿಲಿ ಒಂದು ಮಿಲಿಟರಿ ಟೀಮು ಅಕಸ್ಮಾತ್ ಆಗಿ ಡೆಸರ್ಟ್ ಅಲ್ಲಿ ಕಾಣೆಯಾಗಿರುತ್ತೆ. ಅವ್ರನ್ನ ಹುಡಿಕೊಂಡು ಇನ್ನೊಂದು ಟೀಮು ಬರ್ತಾವೆ. ಬಂದಾಗ ಅವ್ರ ಎದುರಿಗೆ ಬಿರುಗಾಳಿ ಬರುತ್ತೆ. ಬಿರುಗಾಳಿ ಒಳಗಡೆ ಹೋದಾಗ ಅವರು ಅನದರ್ ಡೈಮೆನ್ಷನ್ ಅಂದರೆ ಬೇರೆ ಪ್ರಪಂಚಕ್ಕೆ ಹೊಂಟೋಗ್ತಾರೆ. ಅಲ್ಲಿರೋ ಮಾನ್ಸ್ಟರ್ಗಳ ಜೊತೆ ಫೈಟ್ ಮಾಡಿ ಹೇಗೆ ಆಚೆ ಬರ್ತಾರೆ ಅನ್ನೋದೇ ಮೂವಿ ಆಗಿದೆ. ಮೂವಿ IMDb ರೇಟಿಂಗ್ ಬಗ್ಗೆ ಮಾತಾಡೋದಾದ್ರೆ 5.2 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 44%. ಮೂವಿ ಮಾತ್ರ ಚೆನ್ನಾಗಿದೆ, ಥ್ರಿಲ್ ಆಗಿದೆ, ಮಿಸ್ ಮಾಡಬೇಡಿ, ನೋಡಿ. ನಂಬರ್ 6 ಅಲ್ಲಿರೋ ಮೂವಿ ಹೆಸರು ಮೆಕ್ ಟು ದಿ ಟ್ರೆಂಚ್ ಅಂತ. ಈ ಮೂವಿ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಮೆಗಲೋಡಾನ್ ಎಂಬ ಶಾರ್ಕು ತಿರ್ಗಾ ವಾಪಸ್ ಬಂದರೆ ಏನಾಗುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ ಆಗಿದೆ. IMDb ರೇಟಿಂಗಲ್ಲಿ 5 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 27% ಕೊಟ್ಟಿದ್ದಾರೆ. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ನೋಡಿ. ನಂಬರ್ 7 ಅಲ್ಲಿರೋ ಮೂವಿ ಹೆಸರು ಗಾಡ್ಜಿಲ್ಲಾ ದ ಕಿಂಗ್ ಆಫ್ ಮಾನ್ಸ್ಟರ್. ಈ ಮೂವಿಲಿ ಗಾಡ್ಜಿಲ್ಲಾ ಎಂಬ ಟೈಟನ್ನ ತೋರಿಸ್ತಾರೆ. ಈ ಟೈಟನ್ಗಳು ಭೂಮಿನ ಕಾಪಾಡೋದಕ್ಕೆ ಇರ್ತವೆ. ಮತ್ತು ಗಿಡೋರ ಅನ್ನೋ ಟೈಟನ್ನ ತೋರಿಸ್ತಾರೆ. ಅದು ಬೇರೆ ಗ್ರಹದಿಂದ ಬಂದಿರುತ್ತೆ. ಆ ಗಿಡೋರ ಈ ಭೂಮಿನ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿರುತ್ತೆ. ಗಾಡ್ಜಿಲ್ಲಾ ಮತ್ತು ಈ ಮಿಕ್ಕಿದ ಟೈಟನ್ಗಳು ಇದನ್ನ ತಡೆಯೋದಕ್ಕೆ ನೋಡ್ತವೆ. ಮುಂದೆ ಏನಾಗುತ್ತೆ ನನ್ನ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ IMDb ರೇಟಿಂಗಲ್ಲಿ 6 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 47%. ಮೂವಿ ಮಾತ್ರ ಚೆನ್ನಾಗಿದೆ, ಆ್ಯಕ್ಷನು, ಥ್ರಿಲ್ಲರು, ಗ್ರಾಫಿಕ್ ಯಾವುದ್ರಲ್ಲೂ ಸುದ ಕಡಿಮೆ ಇಲ್ಲ. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ನೋಡಿ. ನಂಬರ್ 8 ಅಲ್ಲಿರೋ ಮೂವಿ ಹೆಸರು ಜುರಾಸಿಕ್ ಪಾರ್ಕ್ ದಿ ಲಾಸ್ಟ್ ವರ್ಲ್ಡ್ ಅಂತ. ಈ ಮೂವಿ 1998 ಅಲ್ಲಿ ರಿಲೀಸ್ ಆಗಿರೋ ಮೂವಿ ಆಗಿದೆ. ಈ ಮೂವಿಲಿ ಒಂದು ಸೈಂಟಿಸ್ಟ್ ಟೀಮು ಡೈನೋಸಾರಸ್ಗಳು ಬದುಕಿದಾವ ಇಲ್ವೋ ಅನ್ನೋ ರಿಸರ್ಚ್ಗೋಸ್ಕರ ಒಂದು ಐಲ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಅನ್ನೋ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ IMDb ರೇಟಿಂಗಲ್ಲಿ 6.6 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 53%. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ನೋಡಿ. ನಂಬರ್ 9 ಅಲ್ಲಿರೋ ಮೂವಿ ಹೆಸರು ಜುರಾಸಿಕ್ ವರ್ಲ್ಡ್ ಡೊಮಿನಿಯನ್. ಈ ಮೂವಿಲಿ ಡೈನೋಸಾರಸ್ಗಳು ಸುದ ಮನುಷ್ಯರ ಜೊತೆನೇ ಬದುಕ್ತಿರ್ತವೆ. ಮತ್ತು ಪ್ರಾಣಿಗಳ ಜೊತೆ ಕಾಡಲ್ಲಿ ಎಲ್ಲ ಕಡೆನೂ ಡೈನೋಸಾರಸ್ಗಳೇ ಹೊಂದ್ಕೊಬಿಟ್ಟಿರ್ತವೆ. ಇದನ್ನ ಸ್ವಲ್ಪ ಜನರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಡೈನೋಸಾರಸ್ಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ. ಇದನ್ನ ಈ ಮೂವಿಲಿ ಹೀರೋ ಹೇಗೆ ತಡೀತಾರೆ ಅನ್ನೋದೇ ಮೂವಿ ಆಗಿದೆ. ಮೂವಿ IMDb ರೇಟಿಂಗಲ್ಲಿ 6.6 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೊಸಲ್ಲಿ 29%. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ನೋಡಿ. ನಂಬರ್ 10 ಅಲ್ಲಿರೋ ಮೂವಿ ಹೆಸರು ಪೆಸಿಫಿಕ್ ರೈಮ್. ಈ ಮೂವಿಲಿ ದೊಡ್ಡ ದೊಡ್ಡ ಮಾನ್ಸ್ಟರ್ಗಳು ಸಮುದ್ರದಿಂದ ಆಚೆ ಬಂದು ಜನಗಳಿಗೆ ತೊಂದರೆ ಕೊಡ್ತಿರ್ತವೆ ಮತ್ತು ಸಿಟಿಗಳನ್ನೆಲ್ಲ ಹಾಳು ಮಾಡ್ತಿರ್ತವೆ. ಇದನ್ನ ತಡೆಯೋದಕ್ಕೆ ಒಂದು ಕಂಪನಿ ದೊಡ್ಡ ದೊಡ್ಡ
ರೋಬೋಟ್ನ ತಯಾರು ಮಾಡಿ ಅದನ್ನ ತಡೆಯೋದಕ್ಕೆ ನೋಡ್ತಾರೆ. ತಡಿತಾರೋ ಇಲ್ವೋ ಅನ್ನೋದನ್ನ ಮೂವಿ ನೋಡ್ತಾನೆ ತಿಳ್ಕೊಬೇಕು. ಮೂವಿ IMDb ರೇಟಿಂಗಲ್ಲಿ 6.9 ಔಟ್ ಆಫ್ 10 ಕೊಟ್ಟಿದ್ದಾರೆ. ರಾಟನ್ ಟೊಮೆಟೋಸಲ್ಲಿ 72%. ಮೂವಿ ಮಾತ್ರ ಚೆನ್ನಾಗಿದೆ, ಮಿಸ್ ಮಾಡಬೇಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.